ನಗರ ಬೇರೆ ಆದರೆ ಸರ್ಕಾರಿ ಆಸ್ಪತ್ರೆ ಮತ್ತೊಂದು ಎಡವಟ್ಟು ಮತ್ತೊಂದು ಸಾವು. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ಇದು. ಜನತಾ ನಗರದಲ್ಲಿನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದು ಬಾಲಕಿ. ಮೌರ್ಯ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿರುವಂಥದ್ದು. ಹೊಟ್ಟೆ ನೋವು ಅಂತ ದಾಖಲಾಗಿದ್ಲು 14 ವರ್ಷದ ಲಕ್ಷ್ಮಿ. ಆದರೆ ನಿನ್ನೆ ರಾತ್ರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಪೊಲೀಸರು. ಪೋಷಕರು ಎಕ್ಸ್ರೇ ಸ್ಕ್ಯಾನ್ ಮಾಡದೆ ಏಕಾಏಕಿ ಆಪರೇಷನ್ ಅನ್ನ ಮಾಡಲಾಯ್ತಾ? ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅನಸ್ತೇಶಿಯಾ ಎಡವಟ್ಟಿನಿಂದ ಸಾವು ಎಂಬ ಆರೋಪ ಕೇಳಿ ಬಂದಿರುವಂಥದ್ದು. ಪೋಷಕರು ಆಸ್ಪತ್ರೆಯ ಮುಂದೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ನಮ್ಮ ಮಗಳನ್ನ ಕೊಂದಿದ್ದಾರೆ ಅಂತ ಗಂಭೀರ ಆರೋಪವನ್ನ ಪೋಷಕರು ಮಾಡಿದ್ದಾರೆ. ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹೊಟ್ಟೆ ನೋವು ಅಂತ ಹೇಳಿ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಆದರೆ ಯಾವುದೇ ರೀತಿಯಾದಂಥ ತಪಾಸಣೆಯನ್ನ ಮಾಡದೆ ನೇರವಾಗಿ ಆಪರೇಷನ್ಗೆ ಮುಂದಾದ್ರ, ಅನಸ್ತೇಶಿಯಾ ಎಡವಟ್ಟನ್ನ ಮಾಡಿದ್ದರಿಂದಲೇ ಬಾಲಕಿ ಸಾವನ್ನಪ್ಪಿದ್ರ ಎಂಬುವಂತ ಪ್ರಶ್ನೆಗಳು ಈಗ ಮೂಡ್ತಾ ಇದ್ದಾವೆ. ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ತಂದೆ ತಾಯಿಯರ ಆಕ್ರಂದನ ಅಂತೂ ಮುಗಿಲು ಮುಟ್ತಾ ಇದೆ. ಗಾಡಿನೇ ಹೋಗೋದಲ್ಲ ಇಲ್ಲೇ ಇಂಥವ್ರಿಗೆ ಸರಿಯಾಗಿ ಬದುಕಬೇಕು. ಹಣಿಗೆ ಹಣ್ಣನು ಕೇಳು, ಎಣಿಗೆ ಎಣಿಗೆ ಕೇಳು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈ ಘಟನೆಯನ್ನ ಗಮನಿಸ್ತಾ ಇದ್ರೆ ಬಾಲಕಿ ನಿನ್ನೆ ಅಡ್ಮಿಟ್ ಆಗಿದ್ರು, ಇವತ್ತು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾತು. ಆದ್ರೆ ನಿಜಕ್ಕೂ ಆ ಬಾಲಕಿಗೆ ಆಗಿದ್ದೇನು? ಯಾಕೆ ಇಲ್ಲಿ ದಾಖಲು ಮಾಡಲಾಗಿತ್ತು? ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು? ರಾಘವೇಂದ್ರ ಗುಡಿ ಏನು ಜನತಾ ನಗರದ ಲಕ್ಷ್ಮಿ ಎಂಬ 14 ವರ್ಷದ ಯುವತಿ ಏನಿದ್ದಾರೆ, ಇವರು 19ನೇ ತಾರೀಕು ಹೊಟ್ಟೆ ನೋವಿನಿಂದ ಮೈಸೂರಿನ ಜನತಾ ನಗರದಲ್ಲಿರುವ ಮೌರ್ಯ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. 20ನೇ ತಾರೀಕು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಲಾಗಿರುತ್ತೆ. ಆದರೆ 21ರಂದು ಅವ್ರನ್ನು ಇಲ್ಲಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಸಹ ಮಾಡಲಾಗಿರುತ್ತೆ. ಆದರೆ ಇಂದು ಬೆಳಗ್ಗೆ ಮುಂಜಾನೆ ಅವರು ನಿಧನರಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಆಕೆಯ ಸಾವಾಗಿದೆ. ಇಲ್ಲಿ ಆ ಶಸ್ತ್ರಚಿಕಿತ್ಸೆಗೂ ಮುನ್ನ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅನಸ್ತೇಶಿಯಾ ಹೆಚ್ಚಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಎಲ್ಲ ಆರೋಪಗಳನ್ನ ಸಹ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಏಕಾಏಕಿ ಆಸ್ಪತ್ರೆಯ ಮುಂದೆ ಜಮಾಯಿಸಿ ಏನು ಮೃತ ಲಕ್ಷ್ಮಿಯ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಪ್ರತಿಭಟನೆಯನ್ನು ಸಹ ನಡೆಸಿದ್ರು. ಆದರೆ ಇಲ್ಲಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ 19ನೇ ತಾರೀಕು ಹೊಟ್ಟೆ ನೋವು ಅಂತ ದಾಖಲಾದಂತಹ ಲಕ್ಷ್ಮಿಯನ್ನು 20ನೇ ತಾರೀಕು ಶಸ್ತ್ರಚಿಕಿತ್ಸೆ ಕೊಟ್ಟ ಬಳಿಕ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಅನಿವಾರ್ಯತೆ ಏನಿತ್ತು ಅನ್ನೋದು. ಈ ಕುರಿತಾಗಿ ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಏನು ಆಸ್ಪತ್ರೆ ಓನರ್ ಜೆ ಆನಂದ್ ಇದ್ದಾರೆ, ಅವ್ರು ಹೇಳ್ತಾರೆ ಇಲ್ಲಿ ಯಾವುದೇ ರೀತಿಯ ಆ ಥರ ಎಡವಟ್ಟಾಗಿಲ್ಲ. ಆಕೆ ಏನು ಆ ಹುಡುಗಿಯ ಆರೋಗ್ಯದಲ್ಲಿ ಕೊಂಚ ದಾಖಲಾಗುವ ಮುನ್ನವೇ ಇಲ್ಲಿ ಅಂದರೆ ಬದುಕೋದು ಕಷ್ಟ ಆಗಿತ್ತು. ಅಂಥ ರೀತಿಯಲ್ಲೂ ಕೂಡ ಅವರ ಕುಟುಂಬಸ್ಥರ ಮನವೊಲಿಸಿ ನಾವು ಆಪರೇಷನ್ ಮಾಡಿದ್ದೀವಿ. ಅಲ್ಲದೆ ಹೆಚ್ಚಿನ ಚಿಕಿತ್ಸೆಗೆ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. ಇಂದು ಬೆಳಗ್ಗೆ ಆಕೆ ನಿಧನರಾಗಿದ್ದಾರೆ. ಆದರೆ ನಮ್ಮ ಆಸ್ಪತ್ರೆಯಿಂದ ಯಾವುದೇ ರೀತಿ ಎಡವಟ್ಟಾಗಿಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಈಗ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರ ತನಿಖೆ ಆ ಬಾಲಕಿಗೆ ಆಗಿದ್ದೇನು ಅಂತ ಹೇಳಿ, ಅಂದ್ರೆ ಈಗ ಹೊಟ್ಟೆ ನೋವು ಅಂತ ಹೇಳಿ ಆಪರೇಷನ್ ಅನ್ನ ಮಾಡಿದ್ರು ಅಂದ್ರೆ ಆ ಹೊಟ್ಟೆಯಲ್ಲಿ ಏನಾದ್ರು ಅಪೆಂಡಿಕ್ಸ್ ಆಗಿತ್ತಾ ಅಥವಾ ಕಿಡ್ನಿ ಸಂಬಂಧಿತವಾದಂತ ಏನಾದರೂ ಕಾಯಿಲೆ ಇತ್ತ ಅಥವಾ ಯಾವ ರೀತಿಯಾದಂತ ಆಪರೇಷನ್ ಅನ್ನ ಮಾಡಿದ್ರಲ್ಲಿ?
ರಾಘವೇಂದ್ರ ಗುಡಿ ಆಕೆ ಹೊಟ್ಟೆ ನೋವು ಅಂತ ಹೇಳಿದ್ಲು. ಆಕೆಯ ಹೊಟ್ಟೆಯಲ್ಲಿ ಒಂದು ಸಣ್ಣ ಕಳ್ಳಿರುವ ರೀತಿಯಲ್ಲಿ ಗಂಟಿತ್ತು ಅನ್ನುವಂಥ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಆದರೆ ಇದರ ಅಂದರೆ ಏನು ಆಪರೇಷನ್ ಮಾಡಿದ್ದಾರೆ ಇದರ ಸಮ್ಮರಿಯನ್ನು ಇನ್ನೂ ಕೂಡ ಆಸ್ಪತ್ರೆಯವರು ರವಾನಿಸಿಲ್ಲ. ಹಾಗಾಗಿ ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಆಕೆಗೆ ಮಾಡಲಾಗಿದೆ ಈ ಕುರಿತು ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ ರಾಘವೇಂದ್ರ ಗುಡಿ. ಯಾಕೆಂತ ಹೇಳಿದ್ರೆ ಪೋಷಕರ ಆರೋಪವೂ ಕೂಡ ಅದೇ, ಇಲ್ಲಿ ಮಾಡಿರುವಂಥ ಶಸ್ತ್ರಚಿಕಿತ್ಸೆ ಆಪರೇಷನ್ ಏನಿದೆ ಇದರ ಸಮ್ಮರಿಯನ್ನು ಸಹ ಅವರು ಕೊಡ್ತಾ ಇಲ್ಲ, ಏನಾಗಿತ್ತು ಅಂತ ತಿಳ್ಕೊಳ್ಳೋಕ್ಕೂ ಸಹ ನಮಗೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶದ ನುಡಿಗಳನ್ನು ಸಹ ಪೋಷಕರು ಆಡ್ತಾ ಇರುವಂಥದ್ದು ರಾಘವೇಂದ್ರ ಗುಡಿ. ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.